ಹಸಿರು ಶಕ್ತಿ ಏನಿದು ಅಂತ ತಿಳಿತಾ ಹೋಗೋಣ. ಭಾರತನೂ ಕೂಡ ಹಸಿರು ಶಕ್ತಿ ಅಥವಾ ರಿನ್ಯೂವಬಲ್ ಎನರ್ಜಿ ಅಂತ ಏನು ಕರಿತೀವಿ. ರಿನ್ಯೂವಬಲ್ ಎನರ್ಜಿ ಅಂದರೆ ಕನ್ನಡದಲ್ಲಿ ನವೀಕರಿಸಬಹುದಾದಂತಹ ಒಂದು ಶಕ್ತಿ ಅಂತ ಹೇಳ್ಬೋದು. ಅಂದರೆ ಯಾವುದು ನ್ಯಾಚುರಲ್ ಆಗಿ ನಮಗೆ ಸಿಗ್ತಾ ಇದೆಯೋ, ಮುಗಿದು ಹೋಗ್ಬಿಡುತ್ತೇನೋ ಅನ್ನೋ ಒಂದು ಭಯ ಇಲ್ಲದಲ್ಲೇ ಇರುವಂಥ ಎನರ್ಜಿಗಳಿರುತ್ತಲ್ಲ, ಅದೆಲ್ಲದನ್ನು ನಾವು ರಿನ್ಯೂವಬಲ್ ಸೋರ್ಸ್ ಆಫ್ ಎನರ್ಜಿ ಅಂತ ಕರಿತೀವಿ. ಯಾವುದು ಮುಗಿದು ಹೋಗೋ ಥರ ಇರುತ್ತೆ ಅಂದರೆ ಇವಾಗ ನಾವು ಫಾಸಿಲ್ ಫ್ಯೂಯಲಿಂದ ಮತ್ತು ನ್ಯಾಚುರಲ್ ಗ್ಯಾಸಿಂದ ಅಂತ ನಾವೇನು ಡಿಪೆಂಡ್ ಆಗಿದ್ದೀವಿ, ಹೆಚ್ಚಿನ ಎನರ್ಜಿ ರಿಸೋರ್ಸಿಗೆ ನಾವು ಡಿಪೆಂಡ್ ಆಗಿರುವಂಥದ್ದು ಇವೆರಡರ ಮೇಲೆ. ಇದು ಒಂದಲ್ಲ ಒಂದಿನ ಖಾಲಿ ಆಗಿ ಹೋಗ್ಬಿಡುತ್ತೆ. ಇದೇ ಕಾರಣದಿಂದಾಗಿ ಹೈಯೆಸ್ಟ್ ರಿಸೋರ್ಸ್ ಆಗಿರುವಂತಹ ನಿಮಗೆ ದುಬೈ ಈ ರೀತಿ ಕಂಟ್ರೀಸ್ಗಳಲ್ಲಿ ಇವಾಗ ಟೂರಿಸಮ್ಗೆ ಜಾಸ್ತಿ ಒತ್ತನ್ನು ಕೊಡ್ತಾ ಇದ್ದಾರೆ. ಯಾಕೆಂದರೆ ಅವ್ರಿಗೆ ಗೊತ್ತು ಒಂದಲ್ಲ ಒಂದಿನ ಇದ್ರ ಮೇಲೆ ಹೈ ಆಗಿ ನಾವು ಡಿಪೆಂಡ್ ಆಗಿದ್ದೀವಿ, ಇದು ಮುಗಿದು ಹೋಯಿತು ಅಂತಂದರೆ ನಮ್ಮ ದೇಶದ ಆರ್ಥಿಕತೆ ಕತೆ ಏನು ಅಂತ. ಜೊತೆಗೆ ಯುದ್ಧ ಮತ್ತೊಂದು ಸಂದರ್ಭ ಅಂತ ಆದಾಗ್ಲೂ ಇದೆಲ್ಲದಕ್ಕೂ ಜಾಸ್ತಿ ಡಿಮ್ಯಾಂಡ್ ಬರ್ತಾ ಹೋಗುತ್ತೆ. ಆಗ ಇಡೀ ಗ್ಲೋಬಲ್ ಇಂಪ್ಯಾಕ್ಟ್ ಅನ್ನೋದು ಅದರಿಂದ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಹಣದುಬ್ಬರ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಪ್ರತಿಯೊಂದನ್ನು ನೋಡಿ, ಟ್ರಾನ್ಸ್ಪೋರ್ಟೇಷನ್ನು ಯಾವುದೇ ಆದ್ರೂ ನಾವು ಫ್ಯೂಯಲ್ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಅದು ಯಾವುದೋ ಒಂದು ಎನರ್ಜಿ ಮೂಲಕನೇ ನಮಗೆ ಸಿಗಬೇಕು. ಈ ಕಾರಣದಿಂದಾಗಿ ಎಲ್ಲ ದೇಶಗಳು ಕೂಡ ಮತ್ತೆ ಓವರಾಲ್ ಗ್ಲೋಬಲ್ ಇಂಪ್ಯಾಕ್ಟ್ ಅಂತ ನೀವು ನೋಡೋದಾದ್ರೆ ಇವಾಗ ಏನೋ ನಾವು ಜಾಸ್ತಿ ಒಂದು ಟೆಂಪರೇಚರ್ ಜಾಸ್ತಿ ಆಗ್ತಾ ಇದೆ ಅಂತ ನಾವು ಮಾತಾಡ್ತಾ ಇದ್ದೀವಿ, ಗ್ಲೋಬಲ್ ವಾರ್ಮಿಂಗ್ ಅಂತ ಕರಿತಾ ಇದ್ದೀವಿ. ಅದನ್ನೆಲ್ಲ ಹತೋಟಿ ಇಡಲಿಕ್ಕೂ ಕೂಡ ನಾವು ನೆಟ್ ಕಾರ್ಬನ್ ಝೀರೋ ಕಡೆಗೆ ಹೋಗಬೇಕು. ಅಂದರೆ ಪೊಲ್ಯೂಟೆಂಟ್ಸ್ ಅಂತ ಪರಿಸರಕ್ಕೆ ಏನು ಬಿಡ್ತೀವಲ್ಲ ಅದು ಕಮ್ಮಿ ಆಗ್ತಾ ಹೋಗಬೇಕು. ಅದ್ರ ಬಗ್ಗೆ ನಾವು ಜಾಸ್ತಿ ಒತ್ತನ್ನು ಕೊಡಬೇಕು ಅಂತ ಪ್ರತಿಯೊಂದು ದೇಶನೂ ಇದು ಯುನೈಟೆಡ್ ಸ್ಟೇಟ್ಸ್ ಲೆವೆಲಲ್ಲಿ ಅಂದರೆ ಯುನೈಟೆಡ್ ನೇಷನ್ಸ್ ಏನು ಒಕ್ಕೂಟ ಇದೆಯಲ್ಲ ಆ ಲೆವೆಲಲ್ಲಿ ಕೂಡ ಚರ್ಚೆ ಆಗ್ತಿರುವಂಥ ಕಾನ್ಸೆಪ್ಟು. ಅದರ ಥರ ನಮ್ಮ ದೇಶದಲ್ಲಿ ಈಗಿನ ಗೌರ್ಮೆಂಟು 2070 ನಾವು ನೆಟ್ ಝೀರೋ ಎಮಿಷನ್ ಆಗಬೇಕು ಅಂತ ಒಂದು ಟಾರ್ಗೆಟ್ನ ಹೇಳಿದ್ದಾರೆ. ಇದೇ ರೀತಿ ಟಾರ್ಗೆಟ್ಗಳನ್ನು ನೀವು ಸುಮಾರು ಒಂದು ಸಾಫ್ಟ್ವೇರ್ ಕಂಪ್ನಿಗಳಾಗಿರ್ಬೋದು, ದೊಡ್ಡದು ಯಾರು, ಏಕೆಂದರೆ ಈ ವೇಸ್ಟ್ ಅಂತ ಬೇರೆ ಬೇರೆ ಥರಗಳಲ್ಲಿ ನಾವು ಪ್ರಕೃತಿಗೆ ನಾವು ಒಂದು ದಾಳಿನ ಮಾಡ್ತಾ ಬಂದಿದ್ದೀವಿ, ಒಂದು ಹಾನಿನ ಮಾಡ್ತಾ ಬಂದಿದ್ದೀವಿ. ಅಂತಹ ಕಂಪ್ನಿಗಳೆಲ್ಲರೂ ಕೂಡ ಈ ರೀತಿ ಒಂದು 2050 2040 ಈ ರೀತಿ ಆಗ್ತೀವಿ ಅಂತ ಒಂದು ಟಾರ್ಗೆಟ್ನ ಇಟ್ಕೊಳ್ತಾ ಬಂದಿದ್ದಾರೆ. ಅದೇ ರೀತಿಯಾಗಿ ನೀವು ಇಲ್ಲಿ ಈ ಸ್ಟೇಟ್ಮೆಂಟಲ್ಲಿ ನೋಡ್ತಾ ಇದ್ದೀರಾ, ಕ್ರಮೇಣವಾಗಿ ಭಾರತ ಒಂದು ಹೆಜ್ಜೆ ಇಡ್ತಾ ಇದೆ. ಎಲ್ಲರಿಗಿಂತ ಜಾಸ್ತಿ ಗ್ರೀನ್ ಕೆಪಾಸಿಟಿ ಜಾಸ್ತಿ ಮಾಡ್ಕೊಳೋದ್ರಲ್ಲಿ ಅಂದರೆ ಗ್ರೀನ್ ಎನರ್ಜಿ ಉತ್ಪಾದನೆ ಅಂದರೆ ನೀವೇನಂತ ಅನ್ಕೋಬೋದು, ಒಂದು ಸೋಲಾರ್ ಎನರ್ಜಿಯಿಂದ ಬರೋದಾಗಿರ್ಬೋದು, ಅಥವಾ ವಿಂಡ್ ಟರ್ಬೈನ್ಗಳಿಂದ ವಿಂಡ್ ಎನರ್ಜಿಯಿಂದ ಬರೋದಾಗಿರ್ಬೋದು, ಅಥವಾ ಹೈಡ್ರೋ ಎಲೆಕ್ಟ್ರಿಕ್ ಎನರ್ಜಿ ಅಂದರೆ ಟರ್ಬೈನ ಜೋರಾಗಿಟ್ಟು ಡ್ಯಾಮಿಂದ ನೀರು ಬೀಳಬೇಕಾದ್ರೆ ತಿರುಗುತ್ತಲ್ಲ ಆ ರೀತಿಯಾಗಿರ್ಬೋದು, ಅಥವಾ ಫಾಲ್ಸಿಂದ ಬೀಳೋದಾಗಿರ್ಬೋದು. ಅದೇ ರೀತಿಯಾಗಿ ಜಿಯೋ ಥರ್ಮಲ್ ಎನರ್ಜಿ ಅಂತ ಬರುತ್ತೆ, ಅಂದರೆ ಭೂಮಿ ಒಳಗಿರುವಂತಹ ಒಂದು ಶಾಖಕ್ಕೆ ಒಂದು ನೀರನ್ನು ಹರಿಸಿ ಅದರಿಂದ ಒಂದು ತೆಗೆಯುವಂಥ ಒಂದು ಪ್ರಕ್ರಿಯೆ ಆಗಿರುತ್ತೆ. ಅದೇ ರೀತಿಯಾಗಿ ಬಯೋಮಾಸ್ ಎನರ್ಜಿ ಅಂತ ಈಗ ಪ್ರಾಣಿಗಳದ್ದು ಅದೇ ರೀತಿಯಾಗಿ ಪ್ಲಾಂಟಿಂದು ಅಥವಾ ಮನುಷ್ಯರದ್ದೇ ಆಗಿರ್ಬೋದು, ಈ ಮುನ್ಸಿಪಲ್ ವೇಸ್ಟ್ ಅಂತ ಏನು ಬರುತ್ತಲ್ಲ ಹ್ಯೂಮನ್ ವೇಸ್ಟ್ ಇಂದ ಜನರೇಟ್ ಮಾಡುವಂಥ ಒಂದು ಬಯೋಮ್ಯಾಸ್ ಎನರ್ಜಿ ಅಂತ ನಾವು ಕರಿತಾ ಹೋಗ್ತೀವಿ. ಅದೇ ರೀತಿಯಾಗಿ ಈಗ ಮೆರೈನ್ ಎನರ್ಜಿ ಅಂತ ಬಂದಿದೆ. ಮೆರೈನ್ ಎನರ್ಜಿ ಅಂದರೆ ಈಗ ಸಮುದ್ರದಲ್ಲಿ ಅಲೆಗಳು ಹೋಗ್ತಾ ಇರುತ್ತೆ, ಅದರಿಂದ ಒಂದು ಟೈಡಲ್ ಎನರ್ಜಿ ಅಂತ ಮಾಡೋದು. ಈ ರೀತಿ ಇದೆಲ್ಲ ಒಂದು ನ್ಯಾಚುರಲ್ ಆಗಿ ಸಿಗ್ತಾ ಇರುವಂಥದ್ದು, ಖಾಲಿ ಆಗೋದಿಲ್ಲ. ನಾವು ತಲೆ ಕೆಡಿಸ್ಕೋಬೇಕಾಗಿಲ್ಲ ಇದು ಮುಂದೆ ಇಲ್ಲ ಅಂದರೆ ಯಾವ ರೀತಿ ಅಂತ. ಯಾಕಂದರೆ ಪ್ರಕೃತಿ ಇರೋ ತನಕ ಇದು ಕೂಡ ನಮಗೆ ಸಿಗ್ತಾನೆ ಇರುತ್ತೆ. ಸೊ ಈ ಥರ ಒಂದು ಸಂಪನ್ಮೂಲಗಳನ್ನು ಬಳಸ್ಕೊಂಡು ಎನರ್ಜಿ ಪ್ರೊಡ್ಯೂಸ್ ಮಾಡೋದನ್ನು ನಾವು ರಿನ್ಯೂವಬಲ್ ಎನರ್ಜಿ ಅಂತೀವಿ. ಆ ರಿನ್ಯೂವಬಲ್ ಎನರ್ಜಿನಲ್ಲಿ ಯಾವುದು ಕಡಿಮೆ ಗ್ರೀನ್ ಅಂದರೆ ಪೊಲ್ಯೂಟೆಂಟ್ಸ್ನ ಪ್ರಕೃತಿಗೆ ಬಿಡ್ತಾ ಹೋಗುತ್ತೋ ಅದನ್ನು ನಾವು ಗ್ರೀನ್ ಎನರ್ಜಿ ಅಂತ ಕರಿತಾ ಹೋಗ್ತೀವಿ. ಹೇಗೆ ಅದರಲ್ಲಿ ಸೋಲಾರ್ ಎನರ್ಜಿ, ವಿಂಡ್ ಎನರ್ಜಿ ಇದೆಲ್ಲ ಕೂಡ ಅದೇ ಸಾಲಿಗೆ ಸೇರ್ತಾ ಹೋಗ್ತಾ ಹೋಗುತ್ತೆ. ಸೊ ಈ ನಿಟ್ಟಿನಲ್ಲಿ ನಮ್ಮ ದೇಶನೂ ಕೂಡ ಹೆಜ್ಜೆ ಇಡ್ತಾ ಇದೆ ಅಂತ ಗೊತ್ತಾಗಬೇಕು ನಿಮಗೆ. ಸೊ ಅತ್ಯಂತ ಹೈಯೆಸ್ಟ್ ಕೆಪಾಸಿಟಿ ನಾವು ಆ್ಯಡ್ ಮಾಡ್ಕೊತಾ ಇದ್ದೀವಿ ಅಂದರೆ ಯಾವ್ಯಾವ ಕಂಪನಿಗಳು ಈ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ, ಜೊತೆಗೆ ಅದಕ್ಕೆ ಫೋಕಸ್ ಆಗಿ ಹೋಗ್ತಾ ಇದ್ದಾರೆ ಅನ್ನೋದನ್ನು ನಾವು ಫೋಕಸ್ ಮಾಡಿದ್ರೆ ಇದೆಲ್ಲ ಒಂದು ರೈಸಿಂಗ್ ಸೆಕ್ಟರ್ಗಳಾಗುತ್ತೆ. ಮುಂಬರುವ ದಿನಗಳಲ್ಲಿ ಆಲ್ರೆಡಿ ಸುಮಾರು ಸ್ಟಾಕ್ಗಳಲ್ಲಿ ನಾವು ಒಳ್ಳೆ ಬೆಳವಣಿಗೆಗಳನ್ನು ಕಾಣುತ್ತಾ ಬಂದಿದ್ದೀವಿ. ಜೊತೆಗೆ ಮುಂದಿನ ದಿನಗಳಲ್ಲೂ ಇದರದ್ದು ಕೆಪಾಸಿಟಿ ಇನ್ನೂ ಟಾರ್ಗೆಟ್ ದೂರ ಇರೋದ್ರಿಂದ ಹೆಚ್ಚಿನ ಲಾಭ ಈ ಕಂಪನಿಗಳಿಗೆ ಆಗುವಂಥ ಸಾಧ್ಯತೆ ಇದೆ ಅನ್ನೋದು ಈ ವಿಡಿಯೋದ ಒಂದು ಸಾರಾಂಶ. ಸೊ ಕ್ವಿಕ್ ಆಗಿ ಒಂದಿಷ್ಟು ಸ್ಟಾಕ್ಸ್ಗಳ ಬಗ್ಗೆ ನಾನು ಮಾತಾಡ್ತಾ ಹೋಗ್ತೀನಿ. ಮೊದಲನೇದಾಗಿ ನಾವು ಮಾತಾಡ್ತಾ ಇರುವಂಥ ಕಂಪನಿ ಟಾಟಾ ಪವರ್. ನೋಡಿ, ಟಾಟಾ ಪವರ್ ಅನ್ನೋದು ಒಂದು ದೊಡ್ಡ ಚೈನು ಎನರ್ಜಿ ಸೆಕ್ಟರಲ್ಲಿ ಅಂತ ನೀವು ನೋಡಿದ್ರೆ ತುಂಬ 14,000 ಮೆಗಾವ್ಯಾಟ್ ಕೆಪಾಸಿಟಿ ಎಲ್ಲ ಇದೆ ಇವ್ರ ಹತ್ರ. ಅಷ್ಟೊಂದು ಯೂನಿಟಲ್ಲಿ ಇವರು ಪ್ರೊಡ್ಯೂಸ್ ಮಾಡ್ತಾ ಹೋಗ್ತಾರೆ. ಇವರು ಸೋಲಾರ್ ಎನರ್ಜಿಯಿಂದ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಎಲೆಕ್ಟ್ರಿಸಿಟಿನ. ಅದೇ ರೀತಿಯಾಗಿ ಪವರ್ನ ವಿಂಡಿಂದ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ವೇಸ್ಟ್ ಹೀಟ್ ಬರುತ್ತಲ್ಲ ಅದರಿಂದ BFG ಅಂತ ಕರಿತಾ ಹೋಗ್ತೀವಿ, ಅದರಿಂದ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಜೊತೆಗೆ ಹೈಡ್ರೋ ಏನು ಹೇಳಿದೆ ನಾನು ಅದರಿಂದನೂ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಜೊತೆಗೆ ಥರ್ಮಲ್ ವೇನಲ್ಲೂ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಮುಂಬರುವ ದಿನಗಳಲ್ಲಿ ನಾವು ಇನ್ನೂ ರಿನ್ಯೂವಬಲ್ ಸೆಕ್ಟರ್ಗೆ ಜಾಸ್ತಿ ನಾವು ಒತ್ತನ್ನು ಕೊಡ್ತಾ ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ನೀವು ನೋಡೋದಾದ್ರೆ ಇವ್ರದ್ದು ಸೋಲಾರು ಮತ್ತು ವಿಂಡಿಂದನೇ, ಆಮೇಲೆ ಸೋಲಾರ್ ವಿಂಡು ಮತ್ತು ಏನು ಹೈಡ್ರೋ ಪ್ಲಾಂಟ್ ಇದೆಯಲ್ಲ ಇದಿಷ್ಟರಿಂದನೇ ನಮಗೆ ಸರಿಸುಮಾರು 35-40% ಪವರ್ ಪ್ರೊಡಕ್ಷನ್ನು ಈ ರೀತಿ ರಿನ್ಯೂವಬಲ್ ಸೋರ್ಸಿಂದನೇ ಬರ್ತಾ ಇದೆ ಅನ್ನೋದು ಒಂದು ವಿಶೇಷವಾಗಿ ನೀವು ಗಮನಿಸಬೇಕಿರುವಂಥ ಅಂಶ. ಅದ್ರ ಜೊತೆಗೆ ಇವರು 2025 ನಾವು 1 ಲಕ್ಷ EV ಚಾರ್ಜಿಂಗ್ ಸ್ಟೇಷನ್ಗಳನ್ನು ಕೂಡ ನಾವು ಸೋಲಾರ್ ರೂಫ್ ಮೂಲಕ ಪ್ಲಾನ್ ಮಾಡಿ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಅಂತ ಒಂದು ಗುರಿನ ಇಟ್ಕೊಂಡಿದ್ದಾರೆ. ಈ ಕಾರಣದಿಂದಾಗಿ ಟಾಟಾ ಪವರ್ ಅನ್ನೋದು ಒಂದು ದೊಡ್ಡ ಕಂಪನಿಯಾಗಿ ಹೊರಹೊಮ್ಮುತ್ತೆ ಯಾವುದರಲ್ಲಿ ನಾವು ಪವರ್ ಸೆಕ್ಟರಲ್ಲಿ ಅಂತ ನೋಡಿದರೆ. ಬಟ್ ಸ್ಟಾಕ್ ಪರ್ಫಾರ್ಮೆನ್ಸ್ ಏನಾಗ್ತಾ ಇದೆ ಅಂತ ನಾವು ನೋಡ್ತಾ ಬರೋದಾದ್ರೆ ನೋಡಿ, ಮಂತ್ಲಿ ಕ್ಯಾಂಡಲಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಟಾಟಾ ಪವರ್ ಇವಾಗ 415 ಹತ್ತತ್ರ ಹೋಗಿ ಅಲ್ಲಿಂದ ರಿಜೆಕ್ಷನ್ ಆಗೋ ಥರದ್ದು ಕಾಣಿಸ್ತಾ ಇದೆ. ಸೊ ಫಸ್ಟ್ ಟೈಮ್ ನಮಗೆ ಮಂತ್ಲಿ ಕ್ಯಾಂಡಲಲ್ಲಿ ರೆಡ್ ಕ್ಯಾಂಡಲ್ ಬಂದಿದೆ. ಏನಾದರೂ ಈ ಸ್ಟಾಕು 280 ಈ ಲೆವೆಲ್ಗೆ ನಮಗೆ ಏನಾದ್ರು ಸಿಕ್ತು ಅಂತಂದರೆ ವೆರಿ ಗುಡ್
ಶೋಲ್ಡರ್ ಲೆವೆಲ್ ಆಗಿರುತ್ತೆ ಅಕ್ಯುಮುಲೇಟ್ ಮಾಡ್ಕೊಳ್ಳಿ. ಬಟ್ 320ಕ್ಕಿಂತ ಕೆಳಗಡೆ ಅಂತೂ ಈ ಸ್ಟಾಕನ್ನು ನಾನು ರೆಕಮೆಂಡ್ ಮಾಡೋಕ್ಕಾಗೋದಿಲ್ಲ. 320ರಿಂದ 280 ಅನ್ನೋದು ಈ ಸ್ಟಾಕಲ್ಲಿ ಒಂದು ಅಕ್ಯುಮುಲೇಟ್ ಮಾಡ್ಕೊಳ್ಳಿಕ್ಕೆ ನಾವು ಗಮನಿಸಬೇಕಾಗಿರುವಂಥ ಲೆವೆಲ್ ಆಗಿರುತ್ತೆ. ಸೊ ಎಲ್ಲಿ ತನಕ 320 ಲೆವೆಲ್ ಬರುತ್ತೋ ಅಲ್ಲಿ ತನಕ ವೇಟ್ ಮಾಡ್ತಾ ಇರಿ, ವಾಚ್ ಮಾಡ್ತಾ ಇರಿ ಅಂತ ಹೇಳ್ತೀನಿ. ಅಗೇನ್ ಯಾವುದೇ ಸ್ಟಾಕ್ ಮಾತಾಡ್ತಾ ಇದ್ರು ಇದು ಒಂದು ಲರ್ನಿಂಗ್ ಪರ್ಪಸ್ಗೋಸ್ಕರ ಏನು ಪ್ಲಾನ್ಸ್ ಇದೆ, ಯಾವ ರೀತಿ ಹೋಗುತ್ತೆ ಮತ್ತು ಸಪೋರ್ಟು ಟೆಕ್ನಿಕಲ್ ರೆಸಿಸ್ಟೆನ್ಸ್ಗಳು ಎಲ್ಲಿದೆ ಅನ್ನೋದನ್ನು ಮಾತ್ರ ತಿಳಿಸೋ ಪ್ರಯತ್ನ ಆಗಿರುತ್ತೆ. ಇದು ಯಾವುದೇ ಕೂಡ ಸ್ಟಾಕ್ ರೆಕಮೆಂಡೇಷನ್ ಆಗಿರೋದಿಲ್ಲ. ನೀವು ಇದರಲ್ಲಿ ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಅನಾಲಿಸಿಸ್ನ ನೀವು ಮಾಡುವಂಥದ್ದು ವೆರಿ ಇಂಪಾರ್ಟೆಂಟ್. ಅದೇ ರೀತಿಯಾಗಿ ಟಾಟಾ ಪವರ್ ಯಾವ ರೀತಿ ಪರ್ಫಾರ್ಮ್ ಮಾಡ್ಕೊಂಡು ಬಂದಿದೆ ಅಂತ ನೀವು ನೋಡ್ತಾ ಬರೋದಾದರೆ ಒಂದು 1 ಲಕ್ಷ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇರುವಂಥ ಕಂಪನಿ, ಒಂದು ಲಾರ್ಜ್ ಕ್ಯಾಪ್ ಕಂಪನಿಯಾಗಿ ಹೊರಹೊಮ್ಮುತ್ತೆ. ಲಾಸ್ಟ್ ನೀವು ಒಂದು 5 ವರ್ಷದಿಂದ ನೋಡೋದಾದರೆ 44% CAGR ರಿಟರ್ನ್ ಕೊಡ್ತಾನೆ ಬಂದಿದ್ದಾರೆ. ಅದೇ ರೀತಿಯಾಗಿ ಒಳ್ಳೆ ರೀತಿಯಾದಂಥ ಡಿವಿಡೆಂಡ್ನ ಕೂಡ ಕೊಡ್ತಾರೆ. ಸುಮಾರು ಒಂದು 0.5% ಡಿವಿಡೆಂಡ್ನ ಕೊಡ್ತಾ ಹೋಗ್ತಾರೆ. ಜೊತೆಗೆ ಬೇರೆ ಪ್ಯಾರಾಮೀಟರ್ಸ್ ಅಂತ ನೀವು ನೋಡೋದಾದ್ರೂ ಇವ್ರದ್ದು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಆದರೆ FIAಗಳ ಹತ್ರ ಒಂದು 9ರಿಂದ 10% FIA ಹತ್ರ ಶೇರ್ ಇದೆ. DIಗಳು ಇತ್ತೀಚೆಗೆ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಗೌರ್ಮೆಂಟ್ದು ಕೂಡ ಒಂದು ಸಣ್ಣ ಸ್ಟೇಕ್ ಇದೆ. ಇಲ್ಲಿ ನೀವು ನೋಡೋದಾದರೆ ಈ ಟೈಮಲ್ಲಿ ಒಂದು 2007ರಿಂದ 2021 ತನಕ ಸುಮಾರು 13-14 ವರ್ಷ ಒಂದೇ ಲೆವೆಲಲ್ಲಿ ಇದ್ದಂಥ ಸ್ಟಾಕು ಈಗ ಬ್ರೇಕ್ಔಟ್ ಕೊಟ್ಟು ಅದಕ್ಕೆ ತಕ್ಕದಂಥ ಮೂಮೆಂಟ್ ಬಂದಿದೆ. ಸೊ ಮೇಲ್ಗಡೆ ಹೋಗಿ ಇಲ್ಲಿಂದ ರಿಜೆಕ್ಷನ್ ಬರ್ತಾ ಇದೆ. ವಾಪಸ್ ಏನಾದ್ರು 320 ಅಥವಾ ಅದಕ್ಕಿಂತ ಕೆಳಗಡೆ ಸ್ಟಾಕ್ಸ್ ಇತ್ತು ಅಂದರೆ ನೀವು ಅಕ್ಯುಮುಲೇಟ್ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋಗ್ಬೋದು ಟಾಟಾ ಪವರ್. ಅದೇ ರೀತಿಯಾಗಿ ಬೋರೋಸಿಲ್ ರಿನ್ಯೂವಬಲ್ಸ್ ಕಂಪನಿ ಅಂತ ನೀವು ನೋಡೋದಾದರೆ ಈ ಫೋಟೋ ವೋಲ್ಟಾಯಿಕ್ ಸೆಲ್ಸ್ ಅಂತ ಕರಿತೀವಿ, ಪ್ಯಾನಲ್ಸ್ ಅಂತ ಕರಿತೀವಿ. ಈಗ ಸೋಲಾರ್ ಮೇಲ್ಗಡೆ ನಿಮಗೆ ಪ್ಯಾನಲ್ ಬರುತ್ತಲ್ಲ, ಅದನ್ನು ಮಾಡೋದ್ರಲ್ಲಿ ಇರುವಂತಹ ಒಂದು ಕಂಪನಿ. ಇವರು ಕೂಡ 25% ಇವ್ರದ್ದು ಏನು ಇನ್ಕಮ್ ಬರ್ತಾ ಇದೆ, ರೆವೆನ್ಯೂ ಅಂತ ಬರ್ತಾ ಇದೆ ಈ ಕಂಪ್ನಿಗೆ, ಅದು ಎಕ್ಸ್ಪೋರ್ಟ್ಸ್ ಇಂದ ಬರ್ತಾ ಇದೆ. ಟರ್ಕಿ, ಯುರೋಪ್ ಈ ಥರ ದೇಶಗಳಿಗೆ ಇವರು ಎಕ್ಸ್ಪೋರ್ಟ್ನ ಮಾಡ್ತಾರೆ. 7.5 ಪಟ್ಟು ಇವರು ಲಾಸ್ಟ್ 5 ವರ್ಷದಲ್ಲಿ ಅವ್ರದ್ದು ಏನು ಕೆಪಾಸಿಟಿ ಇತ್ತು ಅದನ್ನ ಜಾಸ್ತಿ ಮಾಡ್ಕೊಂಡಿದ್ದಾರೆ ಅನ್ನೋದು ವಿಶೇಷವಾಗಿರುವ ಗಮನಿಸಬೇಕಾಗಿರುವಂಥದ್ದು. ನೀವು 180 ಟನ್ ಏನೋ ಇತ್ತು ಇವ್ರದ್ದು ಪರ್ ಡೇ ಮ್ಯಾನುಫ್ಯಾಕ್ಚರಿಂಗ್ ಕೆಪಾಸಿಟಿ 2018 ಟೈಮಲ್ಲಿ. ಅದನ್ನು ಈಗ 2023 ಡೇಟಾ ಬಂದಾಗ 1350 ಟನ್ ಪ್ರತಿದಿನಕ್ಕೆ ಇವರು ಉತ್ಪಾದನೆಯನ್ನು ಮಾಡ್ತಾ ಇದ್ದಾರೆ. ಕೆಲವೇ ಕಂಪನಿಗಳು ಫೋಟೋ ವೋಲ್ಟಾಯಿಕ್ ಪ್ಯಾನಲ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂತೆ ಇರುವಂಥ ಕಂಪನಿ. ಅದರಲ್ಲಿ ಬೋರೋಸಿಲ್ ರಿನ್ಯೂವಬಲ್ಸ್ ಕೂಡ ಒಂದು. ಇತ್ತೀಚೆಗೆ ಈಗ ಲಾಸ್ಟ್ 4-5 ವರ್ಷದಿಂದ ಇವರು ಪರ್ಫಾರ್ಮೆನ್ಸ್ ಬರ್ತಿರೋದು ಆದರೂ ಕೂಡ ಇವ್ರದ್ದು ಇಂಟ್ರೆಸ್ಟ್ ಕವರೇಜ್ ರೇಷಿಯೋ ಅಂತಂದರೆ ಸ್ವಲ್ಪ ಕಮ್ಮಿನೇ ಇದೆ. ಅಂದರೆ ಫಂಡಮೆಂಟಲಿ ಇನ್ನೂ ಈ ಗ್ರೋತ್ ಮುಂಬರೋ ದಿನಗಳಲ್ಲಿ ಚೆನ್ನಾಗಿ ಕಾಣಿಸ್ತಾ ಇದೆ. ಬಟ್ ಇಷ್ಟು ದಿನ ಇವರು ಅಂಥ ಒಂದು ಪಾಸಿಟಿವ್ ಆಗಿ ಪರ್ಫಾರ್ಮೆನ್ಸ್ನ ಕೊಟ್ಟಿರೋದು ಕಾಣಿಸ್ತಾ ಇಲ್ಲ. ನೀವು ನೋಡೋದಾದರೆ ಆಫ್ಟರ್ ಕೋವಿಡ್ ಮಾತ್ರ ಇದು ರ್ಯಾಲಿ ಆಗಿರುವಂಥದ್ದು. ಅದಕ್ಕಿಂತ ಮುಂಚೆ ಇತ್ತೀಚೆಗೆ ಲಿಸ್ಟ್ ಆದಂಥ ಕಂಪನಿ ಕೂಡ ಒಂದೇ ಲೆವೆಲಲ್ಲಿ ಇತ್ತು 2018ರಿಂದ. ಈಗ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ನ ಮಾಡ್ತಾ ಇದೆ. ಇಲ್ಲಿ ನೀವು ನೋಡೋದಾದರೆ ಟಿಪಿಕಲ್ ಒಂದು ಫ್ಲಾಗ್ ಆ್ಯಂಡ್ ಪೋಲ್ ಪ್ಯಾಟರ್ನ್ ಆಗಿದೆ. ಇಲ್ಲಿ ಬಂದು ಇಲ್ಲಿಂದ ವಾಪಸ್ ತೊಗೊಂಡೋಗಿ ವಾಪಸ್ ಈ ಝೋನಿಗೆ ಏನಾದ್ರು ಬಂದು ಟೆಸ್ಟ್ ಆಯಿತು ಅಂತಂದರೆ, ಅಂದರೆ ಸರಿಸುಮಾರು ನಿಮಗೆ 500 ಲೆವೆಲ್ಗೆ ಈ ಸ್ಟಾಕ್ ಏನಾದ್ರು ಸಿಕ್ತು ಅಂತಂದರೆ ನೀವು ಫ್ರೆಶ್ ಲೆವೆಲ್ನ ಆ್ಯಡ್ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋಗ್ಬೋದು. 500ರಿಂದ 480 ಲೆವೆಲಲ್ಲಿ ಆಮೇಲೆ ಸ್ಟಾಕು ಒಳ್ಳೆ ರೀತಿಯಾಗಿ ಕಾಣಿಸ್ತಾ ಇದೆ. ಬಟ್ ನಾನು ಆಗಲೇ ಹೇಳಿದಾಗೆ ಸ್ವಲ್ಪ ಈಗ ಬುಕ್ ವ್ಯಾಲ್ಯೂ ಅಂತ ನೀವು ನೋಡೋದಾದ್ರೂ ಜಾಸ್ತಿ ಇದೆ. ಆದರೆ ಇವರ ಲಾಸ್ಟ್ 5 ವರ್ಷದ ಪರ್ಫಾರ್ಮೆನ್ಸ್ನ ನೋಡೋದಾದರೆ, ಜೊತೆಗೆ ಈ ಸೆಕ್ಟರಲ್ಲಿ ಒಂದು ನೀಶೆ ಪ್ಲೇಯರ್ ಆಗಿರೋದ್ರಿಂದ ಮುಂಬರುವ ದಿನಗಳಲ್ಲಿ ಇನ್ನೂ ಒಳ್ಳೆ ಪ್ರಾಜೆಕ್ಟ್ಗಳನ್ನು ತಗೋಬಹುದು ಅಂತ. ಇತ್ತೀಚೆಗಷ್ಟೇ ಜನವರಿ ಫೆಬ್ರವರಿ ಟೈಮಲ್ಲಿ ಇದು ಅನೌನ್ಸ್ಮೆಂಟ್ ಆಯಿತು. ಅನೌನ್ಸ್ಮೆಂಟ್ ಆದ ತಿಂಗಳಿಂದಾನೇ ನಮಗೆ ನೀವು ನೋಡೋದಾದರೆ ಸರಿಸುಮಾರು 400 ಇದ್ದಂಥ ಸ್ಟಾಕು 650 ತನಕ ಪರ್ಫಾರ್ಮೆನ್ಸ್ ಮಾಡಿದೆ. ಸೊ ವಾಪಸ್ ಏನಾದರೂ ನಿಮಗೆ 480, 500 ಈ ಲೆವೆಲ್ಗೆ ಏನಾದ್ರು ಸಿಕ್ತು ಅಂತಂದರೆ ಸ್ಟಾಕು ಖಂಡಿತವಾಗ್ಲೂ ನೀವು ಆ್ಯಡ್ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋಗ್ಬೋದು. ಅದೇ ರೀತಿಯಾಗಿ ಸುಜ್ಲಾನ್ ಎನರ್ಜಿ ಅನ್ನೋ ಸ್ಟಾಕು ನಿಮಗೆ ಈ ವಿಂಡ್ ಟರ್ಬೈನ್ಗಳಂತ ಏನು ಬರುತ್ತೆ ಅದನ್ನು ಜನರೇಟ್ ಮಾಡೋಕ್ಕೆ ಇರುವಂಥ ಕಂಪನಿ. ಸೊ ಇದರಲ್ಲಿ ನೀವು ನೋಡೋದಾದರೆ ಸುಮಾರು ವರ್ಷದಿಂದ ಒಂದು ನೆಗೆಟಿವ್ ಪರ್ಫಾರ್ಮೆನ್ಸ್ನೇ ಮಾಡ್ತಾ ಬಂದಿದೆ. ಆದರೆ ಕಂಪ್ನಿನಲ್ಲಿ ಇತ್ತೀಚೆಗೆ ಒಂದಿಷ್ಟು ಆಕ್ಟಿವಿಟಿ ಆಗೋ ಥರದ್ದು ಕಾಣಿಸ್ತಾ ಇದೆ. ಅದು FIDA ಡೇಟಾ ನೋಡಿದ್ರೂ ಗೊತ್ತಾಗ್ಬೋದು ನಿಮಗೆ, ಸ್ವಲ್ಪ ಅಕ್ಯುಮುಲೇಟ್ ಆಗೋ ಥರದ್ದು ಕಾಣಿಸ್ತಾ ಇದೆ. ಸೊ ಇಲ್ಲಿ ನೋಡೋದಾದರೆ 2010-11ರಿಂದ ಒಂದೇ ಲೆವೆಲ್ ಇದ್ದಂಥ ಸ್ಟಾಕು ಈಗ 30 ಲೆವೆಲ್ನ ಬ್ರೇಕ್ ಮಾಡಿಬಿಟ್ಟು ಮೇಲ್ಗಡೆ ಹೋಗೋ ಥರ ಕಾಣಿಸ್ತಾ ಇದೆ. ಸೊ ವಾಪಸ್ ನಿಮ್ಗೆ ಏನಾದ್ರು ಈ ಸ್ಟಾಕು ನಿಮಗೆ 40 ಲೆವೆಲ್ಗಿಂತ ಕೆಳಗಡೆ ಸಿಕ್ತು ಅಂತಂದರೆ ನೀವು ಆ್ಯಡ್ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ಬೋದು. 30 ಅನ್ನೋದು ವೆರಿ ಇಂಪಾರ್ಟೆಂಟ್ ಸಪೋರ್ಟ್ ಆಗ್ತಾ ಹೋಗುತ್ತೆ. 30 ನೀವು ಸ್ಟಾಪ್ ಲಾಸ್ ಇಟ್ಕೊಂಡು ಈ ಸ್ಟಾಕಲ್ಲಿ ಲಾಂಗ್ ಟರ್ಮಲ್ಲಿ ಹೋಲ್ಡ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ಬೋದು. ಯಾಕೆಂದರೆ ಈಗಷ್ಟೇ ಒಂದು ಫ್ರೆಶ್ ಬ್ರೇಕ್ಔಟಿಗೆ ರೆಡಿ ಆಗ್ತಾ ಇದೆ. ಒಂದು ಬಸ್ ಸ್ಟ್ಯಾಂಡ್ನ ಮಾಡಿದ್ದು ದೀರ್ಘಾವಧಿಯ ಬಸ್ ಸ್ಟ್ಯಾಂಡು, ಒಳ್ಳೆ ವಾಲ್ಯೂಮ್ ಕೂಡ ಆಗ್ತಾ ಇದೆ. ಇಲ್ಲಿಂದ ಬ್ರೇಕ್ಔಟ್ ಆಗಿ ಮೇಲ್ಗಡೆ ಕೊಡ್ತು ಅಂತಂದರೆ ಸ್ಟಾಕು ಒಳ್ಳೆ ರೀತಿಯಾದಂಥ ಪರ್ಫಾರ್ಮ್ ಮಾಡೋಂಥ ಸಾಧ್ಯತೆ ಇರುತ್ತೆ. ಸುಜ್ಲಾನ್ ಎನರ್ಜಿ ಸ್ಟಾಕು ನೀವು ಟ್ರ್ಯಾಕ್ ಮಾಡ್ತಾ ಇರಬೇಕು. ವಿಂಡ್ ಟರ್ಬೈನು, ವಿಂಡ್ ಎನರ್ಜಿನಲ್ಲಿ ಕಾರ್ಯನಿರ್ವಹಿಸುವಂಥ ಕಂಪನಿ ಆಗಿರುತ್ತೆ ಇದು. ಅದೇ ರೀತಿಯಾಗಿ ನಾವು ನೆಕ್ಸ್ಟ್ ನೋಡ್ತಾ ಇರೋಂಥದ್ದು IEX ಅಂದರೆ ಈ ಮನೆಯಲ್ಲಿ ಫ್ರಿಡ್ಜು, TV ಯಾವುದೇ ರೀತಿಯ ನೀವು ಎಲೆಕ್ಟ್ರಾನಿಕ್ ಉಪಕರಣ ತಂದರೆ ಅದಕ್ಕೆ ಒಂದು ಎನರ್ಜಿ ಸೇವಿಂಗ್ ಸರ್ಟಿಫಿಕೇಟ್ ಅಂತ ಕೊಡ್ತಾರೆ ನಿಮಗೆ. ನಮ್ಮ ದೇಶದ ಮೊದಲ ಪವರ್ ಎಕ್ಸ್ಚೇಂಜ್ ಇದು ಒಂದು ಲೈಸೆನ್ಸ್ ತೊಗೊಂಡಿದ್ದು. ಯಾವುದಕ್ಕೆ? CERC ಅಂತ ಬರ್ತಾ ಹೋಗುತ್ತೆ, ಸೆಂಟ್ರಲ್ ಎಲೆಕ್ಟ್ರಿಸಿಟಿ ರೆಗ್ಯುಲೇಟರಿ ಕಮಿಷನ್ ಅಂತ. ಅವರಿಂದ ಇವರು ಎನರ್ಜಿ ಸೇವಿಂಗ್ ಸರ್ಟಿಫಿಕೇಟು, ಅದಕ್ಕೆ ಅದೇ ರೀತಿಯಾಗಿ ರಿನ್ಯೂವಬಲ್ ಎನರ್ಜಿ ಸರ್ಟಿಫಿಕೇಟ್ ಅಂತ ಕೊಡ್ತಾ ಹೋಗ್ತಾರೆ. ಅದಕ್ಕೆ ಲೈಸೆನ್ಸ್ ತೊಗೊಂಡಂಥ ಕಂಪನಿ. ಈಗ ಸರಿಸುಮಾರು 7300ಕ್ಕಿಂತ ಜಾಸ್ತಿ ಒಂದು ರಿಜಿಸ್ಟರ್ಡ್ ಪಾರ್ಟಿಸಿಪೆಂಟ್ಸ್ ಇದ್ದಾರೆ ಈ ಎಕ್ಸ್ಚೇಂಜ್ ಕೆಳಗಡೆ, ಇಂಡಿಯನ್ ಎಕ್ಸ್ಚೇಂಜ್ ಕೆಳಗಡೆ. ಅದರ ಜೊತೆಗೆ 36 ಸ್ಟೇಟು, ಯೂನಿಯನ್ ಟೆರಿಟರೀಸು ಎಲ್ಲರೂ ಕೂಡ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಬರ್ತಾ ಹೋಗ್ತಾರೆ. ಜೊತೆಗೆ ನಿಮಗೆ ಏನು ಆ ಮಾರ್ಕೆಟ್ ಒಂದು ಎಕ್ಸ್ಚೇಂಜ್ ಆಗಿರೋದ್ರಿಂದ ಇದರಲ್ಲಿ ರಿನ್ಯೂವಬಲ್ ಎನರ್ಜಿ ಸರ್ಟಿಫಿಕೇಟ್ ಆಗಿರ್ಬೋದು, ಅಥವಾ ಟರ್ಮ್ ಅಹೆಡ್ ಮಾರ್ಕೆಟ್ ಆಗಿರ್ಬೋದು, ಗ್ರೀನ್ ಡೇ ಅಹೆಡ್ ಮಾರ್ಕೆಟ್ ಆಗಿರ್ಬೋದು ಅಂತ ಈ ರೀತಿ ಬೇರೆ ಸೆಕ್ಟರ್ಗಳಲ್ಲಿ ಸೆಗ್ಮೆಂಟಲ್ಲಿ ಕಾರ್ಯನಿರ್ವಹಿಸ್ತಾ ಹೋಗುತ್ತೆ. ಅಫ್ಕೋರ್ಸ್ ಇದು ಒಂದು ಗೌರ್ಮೆಂಟ್ನ ಸ್ವಾಧೀನದಲ್ಲಿ ಇರುವಂಥ ಕಂಪ್ನಿನೇ ಆಗಿತ್ತು. ಈಗ ನಾವು FIDA ಡೇಟಾ ನೋಡ್ತಾ ಬರೋದಾದರೆ ಈಗ ಗೌರ್ಮೆಂಟ್ ಹತ್ರ ಈಗ
ಈಗಲೂ ಕೂಡ ಗೌರ್ಮೆಂಟ್ ಹತ್ರ ಇಲ್ಲ. ಇವಾಗ FII ಅವ್ರ ಹತ್ರ ಇವಾಗ ಒಂದು 17% ಇದ್ದಂಥ ಹೋಲ್ಡಿಂಗನ್ನು ಈಗ ಇತ್ತೀಚೆಗೆ ಜೂನ್ ಜುಲೈ ಟೈಮಲ್ಲಿ ಒಂದು ಎಕ್ಸಿಟ್ ಮಾಡಿದ್ದಾರೆ. ಈ ಕ್ಯಾಂಡಲ್ ನೀವೇನು ನೋಡ್ತಾ ಇದ್ದೀರಾ, ಈ ಕ್ಯಾಂಡಲಲ್ಲಿ ಇಲ್ಲಿ ಸ್ವಲ್ಪ ಎಕ್ಸಿಟ್ ಆಗಿತ್ತು. ಆಗ ಸ್ಟಾಕು ಸ್ವಲ್ಪ ವೀಕ್ ಕೂಡ ಆಗಿತ್ತು. ಈಗ ನೀವು ನೋಡೋದಾದರೆ ಒಂದು ಟಿಪಿಕಲ್ ಆಗಿರುವಂಥ ಒಂದು ಟ್ರೆಂಡ್ ಲೈನ್ನ ಬ್ರೇಕ್ ಮಾಡಿ ಇಲ್ಲೊಂದು ಬಸ್ ಸ್ಟ್ಯಾಂಡ್ ಮಾಡ್ತಾ ಇದೆ. ಸೊ 150 ಲೆವೆಲ್ನ ಇವಾಗ ಕಂಫರ್ಟಬಲ್ ಆಗಿ ಮೇಲ್ಗಡೆ ಹೋಗಿದೆ. ಸೊ ಈಗ ಒಳ್ಳೆ ಲೆವೆಲಲ್ಲಿ ಇದೆ, ನನಗೆ ಆ್ಯಡ್ ಮಾಡ್ಕೊಳಕ್ಕೆ ಅಂತ ಅನ್ನಿಸ್ತಾ ಇದೆ. ಈ ಸ್ಟಾಕು 140 130 ಅನ್ನೋದು ಒಂದು ಸ್ಟ್ರಾಂಗ್ ಬೇಸ್ ಆಗಿರಬೇಕು ಈ ಕಂಪನಿಗೆ. ಮುಂಬರುವ ದಿನಗಳಲ್ಲಿ ಈ ಸ್ಟಾಕು ಒಳ್ಳೆ ರೀತಿಯಾದಂಥ ಪರ್ಫಾರ್ಮೆನ್ಸ್ ಕೊಡುವಂಥ ಸಾಧ್ಯತೆ ಇದೆ. ಸೊ ವಾಚ್ ಮಾಡ್ತಾ ಇರ್ಬೋದು ನೀವು. FIIಗಳು ಎಕ್ಸಿಟ್ ಆಗಿದ್ರು ಮತ್ತೆ ಆ್ಯಡ್ ಮಾಡ್ಕೊಳ್ಳೋಂಥ ಸಾಧ್ಯತೆ ಇದೆ. ಚಾರ್ಟಲ್ಲಿ ಒಂದು ಬ್ರೇಕ್ಔಟಿಗೆ ರೆಡಿ ಆಗೋ ಥರ ಕಾಣಿಸ್ತಾ ಇದೆ ಇಂಡಿಯನ್ ಎನರ್ಜಿ ಎಕ್ಸ್ಚೇಂಜ್ ಅನ್ನೋ ಸ್ಟಾಕು. ಸೊ ನೆಕ್ಸ್ಟ್ ನಾವು ನೋಡ್ತಾ ಇರೋಂಥದ್ದು NTPC ಕಂಪ್ನಿನ ನಾವು ಇದು ಜಾಯಿಂಟ್ ವೆಂಚರಲ್ಲಿರುವಂಥದ್ದು ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್ ಅಂತ ಬರ್ತಾ ಹೋಗುತ್ತೆ. ಇವ್ರದ್ದು ಕೂಡ ನೀವು ನೋಡೋದಾದರೆ ಗ್ರೀನ್ ಎನರ್ಜಿ ಅಥವಾ ಒಂದು ರಿನ್ಯೂವಬಲ್ ಎನರ್ಜಿ ಮೂಲಕ ಎನರ್ಜಿ ಪ್ರೊಡಕ್ಷನ್ನ ಜಾಸ್ತಿ ಮಾಡ್ಕೋಬೇಕು ಅಂತ ತುಂಬ ಒಂದು ಪ್ರಯತ್ನ ಪಡ್ತಾ ಇದ್ದಾರೆ. ಸದ್ಯಕ್ಕೆ ಇವರು ಒಟ್ಟಾರೆ ಏನು ಪ್ರೊಡ್ಯೂಸ್ ಮಾಡ್ತಾರೋ ಅದರಲ್ಲಿ 5% ಅಷ್ಟು ಇವರು ರಿನ್ಯೂವಬಲ್ ಎನರ್ಜಿಯಿಂದ ಬರ್ತಾ ಇದೆ. ಇನ್ನು ಮಿಕ್ಕಿದ್ದು ಆಲ್ಮೋಸ್ಟ್ ಮೇಜರ್ ಸೋರ್ಸ್ 81% ಇವರು ಕೋಲ್ ಮೇಲೆ ಡಿಪೆಂಡ್ ಆಗಿದ್ದಾರೆ. ಆದರೆ ಈಗ ಈ ಕಂಪನಿ ಅರ್ಥ ಮಾಡ್ಕೊಂಡಿದೆ, ನಾವು ಕೋಲ್ ಮೇಲೆ ಜಾಸ್ತಿ ಡಿಪೆಂಡ್ ಆಗಿರಬಾರ್ದು, ಬೇರೆ ಸೋರ್ಸ್ನ ನಾವು ಜಾಸ್ತಿ ಮಾಡ್ಕೋಬೇಕು ಅಂತ. ಸೊ ಹೈಡ್ರೋ ಮತ್ತು ರಿನ್ಯೂವಬಲ್ ಎನರ್ಜಿಯಿಂದ ಸದ್ಯಕ್ಕೆ 10% ಅಷ್ಟೇ ಬರ್ತಾ ಇರೋಂಥದ್ದು ಪವರು. ಬಟ್ ಮುಂಬರುವ ದಿನಗಳಲ್ಲಿ ಜಾಸ್ತಿ ನಾವು ಇದ್ರ ಬಗ್ಗೆ ಯೋಚನೆ ಮಾಡ್ತೀವಿ ಅಂತ ಹೇಳಿದರೆ ಲಾರ್ಜ್ ಕ್ಯಾಪ್ ಕಂಪನಿ, ಇನ್ಫ್ಯಾಕ್ಟ್ ನಿಫ್ಟಿ 50ನಲ್ಲಿ ಭಾಗ ಆಗಿರುವಂಥ ಕಂಪನಿ ಅಂತ ಕಾಣುತ್ತೆ NTPC. ಸೊ ಹಾಗಾಗಿ ಈ ಎಲ್ಲ ಕಾರಣಗಳಿಂದಾಗಿ ವಿಶೇಷವಾದ ಕಂಪನಿ ಅಂತ ಅನಿಸ್ತಾ ಹೋಗುತ್ತೆ. ಜೊತೆಗೆ ನೀವು ನೋಡ್ತಾ ಹೋಗೋದಾದರೆ NTPCನಲ್ಲಿ ನಮಗೆ ROC ROIಗಳು ಕೂಡ ಚೆನ್ನಾಗಿದೆ. ಜೊತೆಗೆ ಒಳ್ಳೆ ಡಿವಿಡೆಂಡ್ ಕೊಡ್ತಾರೆ. ಸರಿಸುಮಾರು 2% ಡಿವಿಡೆಂಡ್ ಕೊಡ್ತಾರೆ. ಡಿವಿಡೆಂಡ್ ಕಾರಣಕ್ಕೆ ಅಂತಲೇ ಸುಮಾರು ಜನ ಈ ಸ್ಟಾಕನ್ನು ಹೋಲ್ಡ್ ಮಾಡಿದ್ರು. ನೀವು ನೋಡೋದಾದರೆ ನಿಫ್ಟಿ 50ನಲ್ಲಿ ಅಂದರೆ ನಿಫ್ಟಿ 100ಅಲ್ಲಿ ಬರುತ್ತೆ. BPCಯಲ್ಲೂ ಕೆಲವೊಂದು ಕಂಪನಿಗಳು ನಿಫ್ಟಿ 50ನಲ್ಲಿ ಬರುತ್ತೆ. ಇದು ನಿಫ್ಟಿ 50ನಲ್ಲಿ ಇಲ್ದಲೇ ಇದ್ದರೆ ಇದು ನಿಫ್ಟಿ 100ಅಲ್ಲಿ. ಇದು ಸ್ವಲ್ಪ ಹೀಟ್ ಮ್ಯಾಪು ಆಚೆ ಈಚೆ ಆಗಿದೆ, ಹಾಗಾಗಿ ಎಲ್ಲಿ ಹೋಗಿದೆ ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಬಟ್ ಪವರ್ ಗ್ರಿಡ್ NTPC ನೋಡಿ ಯುಟಿಲಿಟಿನಲ್ಲಿ ನಿಫ್ಟಿ 50ನಲ್ಲಿರುವಂಥ ಕಂಪನಿ, ಯಾಕೆಂದರೆ 3 ಲಕ್ಷಕ್ಕಿಂತ ಜಾಸ್ತಿ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ನ ಹೊಂದಿರುವಂಥ ಕಂಪನಿ NTPC. ಸೊ ಈಗ ಒಂದು ಲಾಂಗ್ ಬಸ್ ಸ್ಟ್ಯಾಂಡ್ ಏನಾಗಿತ್ತು 2007ರಿಂದ, ಅದಕ್ಕೆ ಇವಾಗ ಒಂದು ಒಳ್ಳೆ ರೀತಿಯಾದಂಥ ಮೂಮೆಂಟ್ ಕೊಟ್ಟು ತುಂಬ ಮೇಲ್ಗಡೆ ಹೋಗ್ಬಿಟ್ಟಿದೆ ಸ್ಟಾಕು. ಸೊ ವಾಪಸ್ ನಿಮ್ಮ ಇದರಲ್ಲಿ ಫ್ರೆಶ್ ಆಗಿ ಇನ್ವೆಸ್ಟ್ ಮಾಡಬೇಕು ಅಂತಂದರೆ ನಾನು 280 250 ಈ ಲೆವೆಲ್ನ ರೆಕಮೆಂಡ್ ಮಾಡ್ತೀನಿ. 275ರಿಂದ 250 ಈ ಲೆವೆಲ್ಗೆ ಏನಾದ್ರು ವಾಪಸ್ ಈ ಸ್ಟಾಕ್ ನಿಮಗೆ ಸಿಕ್ತು ಅಂತಂದರೆ ಫ್ರೆಶ್ ಅಕ್ಯುಮುಲೇಷನ್ ಮಾಡೋದ್ರ ಬಗ್ಗೆ ನೀವು ಯೋಚನೆ ಮಾಡ್ತಾ ಹೋಗೋದು. ಟ್ರೆಂಡ್ ಲೈನ್ನ ಸಪೋರ್ಟ್ ತಗೊಂತಾನೆ ಹೋಗಿತ್ತು. ಒಂದ್ಸಲ ಮ್ಯಾಸಿವ್ ಆಗಿ ನೋಡಿ ಮಲ್ಟಿ ಇಯರ್ ಬ್ರೇಕ್ಔಟ್ ಆಗಿ ಮೇಲ್ಗಡೆ ಹೋಗಿದೆ. ಇಲ್ಲಿಂದನೇ ಆಕ್ಟಿವಿಟಿ ಆಗೋದು ಥರ ಕೂಡ ಕಾಣಿಸ್ತಾ ಇತ್ತು ಸ್ಟಾಕಲ್ಲಿ. NTPC ನೀವು ವಾಚ್ ಮಾಡ್ತಾ ಇರ್ಬೋದು. ಅದೇ ರೀತಿಯಾಗಿ ನಮಗೆ ನೆಕ್ಸ್ಟ್ ಬರೋವಂಥ ಕಂಪನಿ ಸ್ಟರ್ಲಿಂಗ್ ಆ್ಯಂಡ್ ವಿಲ್ಸನ್ ರಿನ್ಯೂವಬಲ್ ಎನರ್ಜಿ ಅಂತ. ಇವರು ಈ ಸೋಲಾರ್ ಮನೆಗೆ ಹಾಕ್ಸೋದು ಅಂತಂದರೆ ಇದಕ್ಕೆ ಈಗ ಎಂಡ್ ಟು ಎಂಡ್ ಸೋಲಾರ್ ಇಂಜಿನಿಯರಿಂಗ್ ಅಂತ ಬರುತ್ತೆ. ಅಂದರೆ ನಾವು ಅದನ್ನ EPC ಅಂತ ಕರಿತೀವಿ. ಇಂಜಿನಿಯರಿಂಗು, ಪ್ರೊಕ್ಯೂರ್ಮೆಂಟು, ಜೊತೆಗೆ ಕನ್ಸ್ಟ್ರಕ್ಷನ್ ಅಂತ EPC ಅಂತ ಕರಿತಾ ಹೋಗ್ತಾರೆ. ಆ ಸೊಲ್ಯೂಷನ್ ಕೊಡೋದ್ರಲ್ಲಿ ಗ್ಲೋಬಲಲ್ಲಿ ಒನ್ ಆಫ್ ದ ಲೀಡಿಂಗ್ ಕಂಪನಿಯಾಗಿ ಹೊರಹೊಮ್ಮಿದೆ. ಜೊತೆಗೆ ಆಪರೇಷನ್ ಆ್ಯಂಡ್ ಮೇಂಟೆನೆನ್ಸ್ ಅಂತ OEM ಅಂತ ಕರಿತೀವಿ ಅದನ್ನ. ಅಂದರೆ ಅದಾದಮೇಲೆ ಅದ್ರದ್ದು ಮೇಂಟೆನೆನ್ಸು, ಅದರದ್ದು ರೆಗ್ಯುಲರಾಗಿ ಏನು ಚೆಕಪ್ ಮಾಡಿಸೋದು ಇದೆಲ್ಲ ಇರುತ್ತಲ್ಲ, ಸೊ ಸೋಲಾರ್ ರಿಲೇಟೆಡು ಅದರಲ್ಲಿ ಮ್ಯಾನುಫ್ಯಾಕ್ಚರ್ ಇರುವಂಥ ಅದರಲ್ಲಿ ಪ್ಲೇ ಮಾಡ್ತಿರುವಂಥ ಕಂಪನಿ. ಎಗೇನ್ ಒಂದು ನಿಶೆ ಸೆಕ್ಟರ್ ಕಂಪನಿ. ಸದ್ಯಕ್ಕೆ ಅಂತ ಒಳ್ಳೆ ರೀತಿಯಾದಂಥ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅಂತ ಕೊಟ್ಟಿಲ್ಲ ಈ ಕಂಪನಿ. ಬಟ್ ನೀವು ನೋಡೋದಾದರೆ ಈ ಒಂದು ಟ್ರೆಂಡ್ ಲೈನ್ ರೆಫರೆನ್ಸ್ ತೊಗೊಂಡು ಮೇಲ್ಗಡೆ ಹೋಗ್ತಾ ಇದೆ. ಸೊ ವಾಪಸ್ ನಿಮಗೇನಾದರೂ ಈ ಕಂಪನಿ 500 ಈ ಲೆವೆಲ್ಗೆ ಏನಾದ್ರು ಸಿಕ್ತು ಅಂತಂದರೆ 500ರಿಂದ 450 ಈ ಲೆವೆಲಲ್ಲಿ ಏನಾದರೂ ಸ್ಟಾಕ್ ಬಂದು ಟ್ರೇಡ್ ಆಯಿತು ಅಂತಂದರೆ ನೀವು ಆ್ಯಡ್ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋಗ್ಬೋದು. ಇದರಲ್ಲೂ ಕೂಡ FIDAಗಳು ಇತ್ತೀಚೆಗೆ ಇಂಟ್ರೆಸ್ಟ್ ತೋರಿಸಿರ್ಬೋದು ಅಂತ ಅನ್ಕೊತೀನಿ. ಯಾಕೆಂತಂದರೆ ಈ ಥರ ಕಂಪ್ನಿಗಳು ಕೂಡ ಇರುವಂಥ ಸಾಧ್ಯತೆ ಕಮ್ಮಿ ಇದೆ. ಸೊ FIIಗಳು ರೀಸೆಂಟಾಗಿ ತುಂಬ ಹೈ ಲೆವೆಲಲ್ಲಿ ಆ್ಯಡ್ ಆಗಿರೋದು ಕಾಣಿಸ್ತಾ ಇದೆ. ಅರೌಂಡ್ ಜೂನು ಜುಲೈ ಕ್ವಾರ್ಟರ್ ಡಿಸೆಂಬರ್ ಕ್ವಾರ್ಟರ್ಲಿ ಹೈ ಆಗಿ ಆ್ಯಡ್ ಮಾಡ್ಕೊಂಡಿದ್ದಾರೆ. ಸೊ ಆ ಕಾರಣದಿಂದಾಗಿ ವಾಪಸ್ ಏನಾದ್ರು ಈ ಸ್ಟಾಕ್ ನಿಮಗೆ 500 ಲೆವೆಲ್ಗೆ ಸಿಕ್ತು ಅಂತಂದರೆ ಅಲ್ಲಿಂದ ಮತ್ತೆ ಬೌನ್ಸ್ ಆಗಿ ಮೇಲ್ಗಡೆ ಹೋಗುವಂಥ ಸಾಧ್ಯತೆ ಇರುತ್ತೆ. ಸದ್ಯಕ್ಕೆ ಟ್ರೆಂಡ್ ಲೈನ್ ರೆಫರೆನ್ಸ್ ತೊಗೊಂಡು ಹೋಗ್ತಾನೆ ಇದೆ ಸ್ಟಾಕು. ಸೊ ಈ ಒಂದು 300 ಅನ್ನೋದು ಸ್ಟ್ರಾಂಗ್ ಬೇಸ್ ಆಗಿರುತ್ತೆ ಸ್ಟಾಕಲ್ಲಿ. ಸೊ ನೀವು 600ಅಲ್ಲಿದೆ ಇವಾಗ, ವಾಪಸ್ ಏನಾದ್ರು 500 ಅಥವಾ ಅದಕ್ಕಿಂತ ಕೆಳಗಡೆ ಲೆವೆಲ್ಗೆ ಬಂದರೆ ನೀವು ಈ ಸ್ಟಾಕನ್ನು ಆ್ಯಡ್ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋಗ್ಬೋದು. ಕೊನೆಯದಾಗಿ ನಾವು ನೋಡ್ತಾ ಇರೋಂಥ ಕಂಪನಿ ವೆಬ್ಸಾಲ್ ಎನರ್ಜಿ ಅಂತ ನೋಡಿ. ವೆಬ್ಸಾಲ್ ಎನರ್ಜಿ ಕಂಪನಿ ಇವಾಗ ಈ ಕ್ರಿಸ್ಟಲೈನ್ ಸೋಲಾರ್ ಸೆಲ್ಸ್ ಅಂತ ಬರುತ್ತೆ, ಸೋಲಾರ್ ಸೆಲ್ ಅಂತ ಬರುತ್ತೆ, PV ಮಾಡ್ಯೂಲ್ಸ್ ಅಂತ ಬರುತ್ತೆ. ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡೋಕ್ಕಿರುವಂಥ ಕಂಪನಿ, ಇಂಟರ್ನ್ಯಾಷನಲಿ ಗುರುತಿಸ್ಕೊಂಡಿರುವಂಥ ಕಂಪನಿ. ಒಂದು ಮೇಜರ್ ಏನಾಯಿತು ಅಂತಂದರೆ ಇವರು ಈ ಮಲ್ಟಿ ಕ್ರಿಸ್ಟಲೈನ್ ಸೋಲಾರ್ ಸೆಲ್ಲನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದವರು ಅಡ್ವಾನ್ಸ್ ಟೆಕ್ನಾಲಜಿಯಾಗಿ ಮಾನೋ ಕ್ರಿಸ್ಟಲೈನ್ ಸಿಲಿಕಾನ್ PV ಸೆಲ್ಸ್ ಅಂತ, ಅಂದರೆ ಕ್ರಿಸ್ಟಲೈನ್ ಸೆಲ್ಲಿಂದ ಸಿಲಿಕಾನ್ ಸೆಲ್ಲಿಗೆ ಇವರು ತಮ್ಮ ಬದಲಾವಣೆಯನ್ನು ಮಾಡಿಕೊಂಡ್ರು. ಸೊ ಫಂಡಮೆಂಟಲಿ ಅದು ಒಂದು ದೊಡ್ಡ ಬದಲಾವಣೆ ಆಯಿತು ಸ್ಟಾಕಲ್ಲಿ. ಅದರಿಂದ ರೆವೆನ್ಯೂ ಕೂಡ ಜಾಸ್ತಿ ಆಗೋಕ್ಕಾಯಿತು. ಇದು ಇತ್ತೀಚೆಗೆ ಆಗಿರುವಂಥ ಬೆಳವಣಿಗೆ. ಸೊ ನೀವು ನೋಡೋದಾದರೆ 2010 ಈ ಲೆವೆಲಿಂದನೂ ಇದೇ ಲೆವೆಲಲ್ಲಿ ಟ್ರೇಡ್ ಆಗ್ತಿರೋಂಥ ಕಂಪನಿ ಈಗ ವಾಪಸ್ಸು ಆ ಒಂದು ಮಲ್ಟಿ ಇಯರ್ ಹೈನ ಬ್ರೇಕ್ ಮಾಡೋಕ್ಕೆ ಬಂದಿದೆ. 2009ರಲ್ಲಿ ಆಗಿದ್ದಂಥ ಹೈನ ಲಾಸ್ಟ್ ಮಂತಲ್ಲಿ ನೋಡಿ ಅಟೆಂಪ್ಟ್ ಮಾಡಿ ಅಲ್ಲಿಂದ ರಿಜೆಕ್ಷನ್ ಬಂದಿದೆ. ಸೊ ವಾಪಸ್ ಏನಾದರೂ 350 ಲೆವೆಲ್ಗೆ ಈ ಸ್ಟಾಕ್ ಸಿಕ್ತು ಅಂತಂದರೆ ಅಥವಾ ಇಲ್ಲಿಂದ ಬ್ರೇಕ್ಔಟ್ ಆಯಿತು ಅಂತಂದರೆ ನೀವು ಆ್ಯಡ್ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ಬೋದು. ಸುಮಾರು ₹100 ಇದ್ದಿದ್ದಂಥ ಕಂಪನಿ ಈಗ ನಿಮಗೆ ₹400 ಬಂದಿದೆ. 4 ಟೈಮ್ಸ್ ಗ್ರೋತ್ ಆಗೋಗಿದೆ. ಯಾವಾಗ ಲಾಸ್ಟ್ 1 ಇಯರು ಆಗಿಲ್ಲ, ಆಗಸ್ಟಿಂದ ಇಲ್ಲಿಗೆ ಇಷ್ಟೊಂದು ದೊಡ್ಡ ಮೂವ್ಮೆಂಟ್ ಆಗೋಗಿದೆ. ಸೊ ಇಲ್ಲಿ ಇದನ್ನು ವಾಚ್ ಮಾಡ್ತಾ ಇರಿ. 400 ಲೆವೆಲ್ ಏನಾದ್ರು ಕಂಫರ್ಟಬಲ್ ಆಗಿ ಬ್ರೇಕ್ ಮಾಡ್ಕೊಂಡು ಮೇಲ್ಗಡೆ
ಹೋಯಿತು ಅಂತಂದರೆ ಸ್ಟಾಕು ಮತ್ತೆ ಮೇಲ್ಗಡೆ ಹೋಗುವಂಥ ಸಾಧ್ಯತೆ ಇರುತ್ತೆ. ಇಲ್ಲ ಅಂತಂದರೆ ವಾಪಸ್ ಬಂದರೆ ನೋಡ್ತಾ ಹೋಗೋಣಂತೆ 300 ಈ ಲೆವೆಲಲ್ಲಿ ನೀವು ಖಂಡಿತ ಆ್ಯಡ್ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋಗ್ಬೋದು. ವೆಬ್ಸಾಲ್ ಎನರ್ಜಿ ಇದು ಈ ಸೆಲ್ಗಳು ಏನು ಮಾಡಿಬಿಡುತ್ತೆ, ಸೋಲಾರ್ ಸೆಲ್ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕಿರುವಂಥ ಕಂಪನಿ. ಸೊ ಇದಿಷ್ಟು ಒಂದಿಷ್ಟು ಎನರ್ಜಿ ರಿಲೇಟೆಡ್ ಸ್ಟಾಕ್ಸ್ಗಳು. ಇದಿಷ್ಟೇ ಸ್ಟಾಕ್ಸ್ಗಳ ಅಂತಂದರೆ ಖಂಡಿತ ಇಲ್ಲ, ಸಾಕಷ್ಟು ಬೇರೆ ಬೇರೆ ಥರದ ಸ್ಟಾಕ್ಗಳು ಕೂಡ ಇದೆ. ಬಟ್ ಅದೆಲ್ಲ ತುಂಬ ಒಳ್ಳೆ ರೀತಿಯಾದಂಥ ರ್ಯಾಲಿ ಆಗಿಬಿಟ್ಟಿದೆ. ಫಾರ್ ಎಕ್ಸಾಂಪಲ್ KP ಎನರ್ಜಿ ಅಂತ ಒಂದು ಸ್ಟಾಕ್ ಇದೆ, ಝೋಡಿಯಾಕ್ ಎನರ್ಜಿ ಅಂತ ಒಂದು ಸ್ಟಾಕ್ ಇದೆ, ಅದೇ ರೀತಿಯಾಗಿ ನಿಮಗೆ ಅದಾನಿ ಗ್ರೀನ್ ಅನ್ನೋ ಸ್ಟಾಕ್ ಇದೆ. ಸೊ ಈ ಥರ ಸ್ಟಾಕ್ಗಳೆಲ್ಲ ತುಂಬ ವ್ಯಾಲ್ಯೂಯೇಷನ್ ತುಂಬ ಜಾಸ್ತಿ ಇತ್ತು ಅಥವಾ ತುಂಬ ಒಂದು ರ್ಯಾಲಿ ಆಗಿ ಹೋಗಿದೆ ಅಂತಂದರೆ ಅಂಥ ಸ್ಟಾಕ್ಗಳನ್ನ ತೊಗೊಂಡಿಲ್ಲ. ಸೊ ಇದು ಇರೋದ್ರಲ್ಲಿ ನನಗೆ ಇವಾಗ ಬೋರೋಸೆಲ್ ರಿನ್ಯೂವಬಲ್ಸು, ಅದೇ ರೀತಿಯಾಗಿ ಸುಜ್ಲಾನ್ ಎನರ್ಜಿ ಮತ್ತು IEX ಕಂಪನಿಗಳು ಟೆಕ್ನಿಕಲಿ ಕೂಡ ಒಳ್ಳೆ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ ಮತ್ತು ತುಂಬ ಒಂದು ರ್ಯಾಲಿ ಕೂಡ ಆಗಿಲ್ಲ. ಸೊ ಈ 3 ಸ್ಟಾಕ್ಗಳನ್ನು ನಾವು ವಾಚ್ ಮಾಡ್ತಾ ಇರ್ಬೋದು. ಖಂಡಿತವಾಗ್ಲೂ ಟಾಟಾ ಪವರ್ ಮತ್ತು NTPC ಅನ್ನೋದು ಸ್ಟ್ರಾಂಗ್ ಪ್ಲೇಯರ್ ಆಗಿರುತ್ತೆ, ಆದರೆ ಅದರಲ್ಲಿ ನಾವು ಒಂದು ಕರೆಕ್ಷನ್ಗೆ ವೆಯ್ಟ್ ಮಾಡಬೇಕು. ತುಂಬ ರ್ಯಾಲಿ ಆಗೋಗಿದೆ. ಸೊ SW ಸೋಲಾರ್ ಮತ್ತು ನಾನೇನು ಲಾಸ್ಟಿಗೆ ಹೇಳಿದೆ ವೆಬ್ಸಾಲ್ ಎನರ್ಜಿ, ಇವೆರಡು ಫಂಡಮೆಂಟಲಿ ಅಂಥ ಸ್ಟ್ರಾಂಗ್ ಕಂಪ್ನಿಗಳಲ್ಲ, ಅದೊಂದು ಡಿಸ್ಕ್ಲೇಮರ್ ಜೊತೆ ಹೇಳ್ತಾ ಇದ್ದೀನಿ. ಬಟ್ ಚಾರ್ಟ್ ಪ್ಯಾಟರ್ನು ನೀವು ಒಂದು ಆ ರೀತಿಯಾಗಿ ನೀವು ರಿಸ್ಕ್ ರಿಲೇಟೆಡ್ ಪ್ಲೇಯರ್ ಆಗಿದ್ದರೆ ನೀವು ತೊಗೊತಾ ಹೋಗ್ಬೋದು. ಬಟ್ NTPC, ಟಾಟಾ ಪವರ್ ಲಾರ್ಜ್ ಕಂಪ್ನಿಗಳಾಗಿದೆ. IEX, ಸುಜ್ಲಾನ್ ಮತ್ತು ಬೋರೋಸೆಲ್ ರಿನ್ಯೂವಬಲ್ಸು ಟೆಕ್ನಿಕಲಿ ಸ್ವಲ್ಪ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇರುವಂಥ ಕಂಪನಿ ಆಗಿದೆ. ಇದಿಷ್ಟು ಗ್ರೀನ್ ಎನರ್ಜಿ ಅಂತ ನಾವೇನು ಮಾಡ್ತೀವಿ, ಹಸಿರು ಶಕ್ತಿ ಅಂತ ಮಾತಾಡ್ತಾ ಇದ್ದೀವಲ್ಲ, ಅದ್ರ ಬಗ್ಗೆ ತಿಳಿಸ್ಕೊಡುವಂಥ ಪ್ರಯತ್ನ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. 2024 ನಮ್ಮ ಚಾನಲ್ ಮಿಷನ್ ತಮಗೆಲ್ಲರಿಗೂ ಗೊತ್ತಿದೆ, ಜೀವ ವಿಮೆ ನಮ್ಮೆಲ್ಲರ ಹೊಣೆ. ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.